ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಸ್ಟ್ರೀಟ್ ಪೈಲಟ್. ನಾನು ನಿಮ್ಮ ಬ್ಲೇಸ್ ಮಾತಾಡ್ತಾ ಇದ್ದಾನೆ. ನಿಮಗೆ ಮೊದಲನೇ ವಿಡಿಯೋದಲ್ಲಿ ಹೇಳಿದ್ದೆ, ಈ ಗಾಡಿಯಲ್ಲಿ ಕಾರ್ಬೋರೇಟರ್ ಇದ್ದು ಸಮಸ್ಯೆ ಉಂಟು. ಅಂದರೆ ಒಂದು 20ರಿಂದ 30ರಲ್ಲಿ ಹೋಗುವಾಗ ಈ ಗಾಡಿ ಬಂದು ಬೀಳ್ತಾ ಉಂಟು, ಮತ್ತು ಪೆಟ್ರೋಲ್ ಇಲ್ಲ, ಲೀಕೇಜ್ ಆಗ್ತುಂಟು. ನೀಡ್ಲು ಹಾಕಿದರೂ ಆ ಗಾಡಿ ಏನುಂಟು ಪೆಟ್ರೋಲ್ ಲೀಕೇಜ್ ಆಗುವಂಥದ್ದು ಕಡಿಮೆ ಆಗಲಿಲ್ಲ ಅಂತ ಹೇಳಿ. ಆ ಒಂದು ಕಾರಣದಿಂದ ಈಗ ಆಲ್ರೆಡಿ ಗಾಡಿಯನ್ನೆಲ್ಲ ಈ ರೀತಿ ಮಾಡಿ ಆಗಿದೆ. ನೋಡ್ಬೋದು, ಇದು ಓಲ್ಡ್ ಕಾರ್ಬೋರೇಟರ್. ನಾನು ಹೇಳಿದ್ದೆ ಆದಷ್ಟು ಬೇಗ ಒಂದು ಕಾರ್ಬೋರೇಟರ್ ತಗೊಳ್ಳಿಕ್ಕೆ ಉಂಟಂತ. ನೋಡ್ಬೋದು, ಇದು ಒರಿಜಿನಲ್ ಕಾರ್ಬೋರೇಟರ್. ಅಂದರೆ ಇದಕ್ಕೆ ಇರುವಂಥ ಅಮೌಂಟ್ ಎಷ್ಟು ಅಂತ ಹೇಳಿದರೆ 2400 ಸಮಥಿಂಗ್, 400 ಸಮಥಿಂಗ್ ಏನು ಅಷ್ಟು ಕೊಟ್ಟಿದ್ದಾನೆ. ಅಂದರೆ 1500ಕ್ಕೆ ಕೂಡ ಸಿಗ್ತದೆ ಈ ಕಾರ್ಬೋರೇಟರ್. ಬಟ್ ಏನುಂಟು ಈ ಕಾರ್ಬೋರೇಟರ್, ಇದು ಒರಿಜಿನಲ್ ಜೆನ್ಯೂನ್ ಪಾರ್ಟ್. ಅಂದರೆ ಸ್ಪ್ಲೆಂಡರ್ ಹೀರೋ ಹೋಂಡಾ ಆಗಿರ್ಬೋದು, ಆ ಕಂಪನಿಯವರು ಮಾಡುವಂತಹದ್ದೊಂದು ಪಾರ್ಟ್ ಆಗಿರ್ತದೆ. ನಮಗೆ ಬೇರೆ ಬೇರೆ ಕಂಪನಿದೆಲ್ಲ ಸಿಗ್ತದೆ, ಬಟ್ ಅದು ಅಷ್ಟೊಂದು ಏನು ಸೇಫ್ ಅಲ್ಲ ಹಾಕುವಂಥದ್ದು. ಆ ಒಂದು ಕಾರಣದಿಂದ ಒರಿಜಿನಲ್ ಪಾರ್ಟೇ ತಗೊಂಡಿದ್ದೇನೆ. ಇದು ಏನು ನಾವು ಗಾಡಿ ಹೊಸದು ತಗೊಳ್ಳುವಾಗ ಈ ಒರಿಜಿನಲ್ ಪಾರ್ಟ್ ಏನುಂಟು ಇದೇ ಪಾರ್ಟಿದಾಗಿರ್ತದೆ. ಇದು ಓಲ್ಡ್, ಇದು ನ್ಯೂ ಒನ್ ಕಾಣ್ತಾ ಇರ್ಬೋದು. ಇದನ್ನು ಆಲ್ರೆಡಿ ತೆಗೆದಾಗಿದೆ, ನಾನು ಅದನ್ನೆಲ್ಲ ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ. ಇದನ್ನೀಗ ಫಿಕ್ಸ್ ಮಾಡುವಂಥದ್ದು ಹೇಗೆ ಅಂತ ನಿಮಗೆ ಹೇಳಿಕೊಡ್ತೇನೆ. ಅಷ್ಟೇನು ಕಷ್ಟ ಇಲ್ಲ. ಸಬ್ಸ್ಕ್ರೈಬರ್ಸ್ ಹೇಳ್ಬೇಕು ಇದು ಯಾವ ರೀತಿ ಕಾಣ್ತಾ ಉಂಟಂತ. ಅಂದರೆ ನಮ್ಮ ದೇಹದಲ್ಲಿರುವಂತಹ ಒಂದು ಪಾರ್ಟ್ನ ಥರನೇ ಕಾಣ್ತಾ ಉಂಟು ನನಗೆ. ಆ ಒಂದು ಕಾರಣದಿಂದ ಕೇಳಿದ್ದು. ಈಗ ಏನುಂಟು ಈ ಒಂದು ಪಾರ್ಟನ್ನು ಅದಕ್ಕೆ ಅಸೆಂಬಲ್ ಮಾಡುವ. ಯಾಕಂತ ಹೇಳಿದರೆ ಆಲ್ರೆಡಿ ನೈಟ್ ಆಗ್ತಾ ಬಂತು, ಮತ್ತು ಕಾಣೋದಿಲ್ಲ. ಬನ್ನಿ. ನೋಡಿ, ಇದನ್ನು ರಿಮೂವ್ ಮಾಡಬೇಕು. ವೇಟ್, ಇದರೊಳಗೆ ಒಂದು ಪಾರ್ಟ್ ಉಂಟು ನೋಡಿ. ಇದು ಈ ಸ್ಪ್ರಿಂಗ್ ಏನುಂಟು ಇದು ಇಲ್ಲಿಗೆ ಅಟ್ಯಾಚ್ ಆಗಬೇಕು, ಮತ್ತೊಂದು ಇಲ್ಲಿಗೆ. ಸೊ ಇದು ಇಲ್ಲಿಗೆ ಆಯಿತು. ಇದೇನಂತ ಹೇಳಿದರೆ ನಾನು ಅದನ್ನೇ ಹೇಳಲಿಲ್ಲ, ಎಕ್ಸಲೇಟರ್ ಕೇಬಲ್ ಇದ್ದು. ಇನ್ನೊಂದು ಪಾರ್ಟ್ ಎಲ್ಲಿ ಬಿದ್ದಿದೆ, ಸಾರಿ ಇಲ್ಲುಂಟು, ಕಾಣ್ತಾ ಇದೆ ಅಂತ ಅಂದ್ಕೊಳ್ತೇನೆ. ಇನ್ನೊಂದು ಬೋಲ್ಟ್, ಈ ರೀತಿ. ಇನ್ನಿದನ್ನು ಟೈಟ್ ಮಾಡಬೇಕು. ಸೊ ಆಮೇಲೆ ಇದನ್ನು ಸಿಕ್ಕಿಸ್ಬೇಕು. ಗಾಡಿ ಯಾವ ರೀತಿ ವರ್ಕ್ ಆಗ್ತುಂಟ ಅದು ಕೂಡ ತೋರಿಸ್ತೇನೆ. ಇಲ್ಲಿಗಾಯಿತು, ಈಗ ಸ್ಟಾರ್ಟ್ ಮಾಡ್ತೇನೆ. ಎಸ್, ಇದೀಗ ಕರೆಕ್ಟ್ ಆಗಿದೆ, ಈಗ ಪರ್ಫೆಕ್ಟ್ ಆಯಿತು. ಓಲ್ಡ್ ಒನ್ ಏನಾಗಿತ್ತು ಅಂತ ಗೊತ್ತಿಲ್ಲ, ಬಟ್ ಆ ಪ್ರಾಬ್ಲಮ್ ತುಂಬ ಫೇಸ್ ಮಾಡ್ತಾ ಇದೆ. ಕಾರ್ಬೋರೇಟರ್ ಇದ್ದು ಸಮಸ್ಯೆ ಏನುಂಟು ಅದು ಇವತ್ತಿಗೆ ಕರೆಕ್ಟ್ ಆಯಿತು. ನಾನು ವೀಡಿಯೋ ಮಾಡ್ತೇನೆ ಅಂತ ಹೇಳಿದ ಒಂದು ಕಾರಣಕ್ಕೆ ಮಾತ್ರ ವೀಡಿಯೋ ಮಾಡಿದ್ದು, ಸ್ವಲ್ಪ ಜನರಿಗಾದರೂ ಹೆಲ್ಪ್ ಆಗ್ಬೋದು ಅಂತೇಳಿ. ಆ ಒಂದು ಕಾರಣದಿಂದ ಮಾಡಿದ್ದು. ಇನ್ನು ಈ ಗಾಡಿಯಲ್ಲಿ ನೀವು ಕೇಳಿದ ಕ್ವಶನ್ಸ್ ಏನುಂಟು ಅದಕ್ಕೆಲ್ಲ ಆನ್ಸರ್ ಮಾಡಿಕೊಂಡು ಯಾವ ಪಾರ್ಟ್ ಯಾವ ರೀತಿ ಸಿಕ್ಕಿಸುವಂಥದ್ದು ಅದನ್ನೆಲ್ಲ ವೀಡಿಯೋ ಮಾಡ್ತೇನೆ, ಆದರೆ ಸಮಯ ಇದ್ದರೆ ಮಾಡ್ತೇನೆ ಹಾಗೆ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಬಾಯ್ ಬಾಯ್ ಬಾಯ್.